ಅಂದ್ರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟ್ ಆಗಿ ಒಂಚೂರು ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ರು. ಈಗ ಬಂದು ಆಸ್ ಯೂಶುವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ. ಎಲ್ಲ ಟೆಸ್ಟ್ ನಾರ್ಮಲ್ ಆಗಿ ಬಂದಿದೆ. ಈಸ್ ಫೈನ್ ನೌ. ಈಗ ICU ಅಲ್ಲಿ ಇದ್ದು ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಬಟ್ ಈಸ್ ಗೆಟಿಂಗ್ ಬೆಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ, ಮಾತಾಡ್ತಿದ್ದಾರೆ ಅಂಡ್ ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈಸ್ ಫೈನ್ ನೌ. ಸ್ವಲ್ಪ ಇರತ್ತಲ್ಲ ಈ ಒಂದು ರಿಲೀಸ್ ಇದೆ, ಸ್ಟ್ರೆಸ್ ಇದೆ, ನಿದ್ದೆ ಇಲ್ಲ. ಸೊ ಇವೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ. ಬಟ್ ಈಸ್ ಫೈನ್ ನೌ. ಬಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ, ಬಿಟ್ರೆ ಸೀರಿಯಸ್ ಆಗಿ ಏನೂ ಇಲ್ಲ. ಸ್ವಲ್ಪ ಬಟ್ ಈಸ್ ಫೈನ್ ನೌ. ಥ್ಯಾಂಕ್ ಯು ಸೋ ಮಚ್. ಏನೂ ಇಲ್ಲ, ಒಂದು ಸಿನಿಮಾ ಅಂದ್ರೆ ಒಂದು ಡೈರೆಕ್ಟರ್ ಇಂದ ಹಿಡಿದು ಒಂದು ಹೀರೋ ಇಂದ ಹಿಡಿದು ಎಲ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಬಟ್ ಎವ್ರಿ ಫಿಲ್ಮ್ ಅವರು ಹೊಸ ಸಿನಿಮಾ ತರಾನೇ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ಹೊಸದಾಗಿ ನಾನು ಬಂದಿದ್ದೀನಿ, ನನ್ನ ಫ್ಯಾನ್ಸ್ ನನ್ನನ್ನು ನೋಡಿ ಖುಷಿ ಪಡ್ಬೇಕು ಅಂತ ಒಂದು ಏಮನ್ನ ಇಟ್ಕೊಂಡೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕು ಅಂತ ಏಮ್ ಇಟ್ಕೊಂಡೆ ಎಲ್ಲಾ ಸಿನಿಮಾ ಮಾಡೋದು. ಅಂಡ್ ಪ್ಲಸ್ ಈ ಒಂದು ಸಿನಿಮಾ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿರೋಂತ ಒಂದು ಸಿನಿಮಾ ಆಗಿರೋದಕ್ಕೆ ಆ ಪ್ರೊಡ್ಯೂಸರ್ ಕರೆಕ್ಟ್ ಆಗಿ ಬಂಡವಾಳ ಆಗ್ಬೇಕು ಥಿಯೇಟ್ರಿಕಲಿ ಎಲ್ಲ ಈ ಸಿನಿಮಾ. ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈ ಒಂದು ಸಿನಿಮಾಗೆ ಇನ್ವಾಲ್ವ್ ಆಗಿದ್ದಾರೆ. ಆಶೀಶ್ ವಿದ್ಯಾರ್ಥಿ, ಅತುಲ್ ಸರ್, ಅಂದ್ರೆ ಇಟ್ಸ್ ಅ ಬಿಗ್ ಮೂವಿ. ಸೊ ಅವ್ರಿಗೆ ಅವ್ರ ಲೈಫಲ್ಲಿ ಇದೊಂದು ದೊಡ್ಡ ಒಂದು ಸಿನಿಮಾ ಅಂತ. ಅಂಡ್ 25th ಸಿನಿಮಾ ಆಗಿರೋದಕ್ಕೆ ಅದು ಯಾವುದೇ ರೀತಿಯ ಫ್ಲಾಪ್ ಆಗಬಾರ್ದು, ಯಾವುದೇ ರೀತಿಯ ಜನಗಳು ತಲುಪದೇ ಇರಬಾರ್ದು ಅಂತ ಅನ್ನೋದಕ್ಕೆ ಫುಲ್ ಕಂಟಿನ್ಯೂಸ್ ಪ್ರಮೋಷನ್ ಆಗ್ತಿತ್ತು. ಐ ಥಿಂಕ್ ದಿಸ್ 15 days ಒಂಚೂರು ಜಾಸ್ತಿನೇ ಸ್ವಲ್ಪ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಅವರು ಇವತ್ತು ಮಾರ್ನಿಂಗ್ ಆಕ್ಚುಲಿ ಇಂಟರ್ವ್ಯೂಸ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಬಟ್ ಈಸ್ ಫೈನ್ ನೌ. ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಅಂದ್ರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟ್ ಆಗಿ ಒಂಚೂರು ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ರು. ಈಗ ಬಂದು ಆಸ್ ಯೂಶುವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ. ಎಲ್ಲ ಟೆಸ್ಟ್ ನಾರ್ಮಲ್ ಆಗಿ ಬಂದಿದೆ. ಈಸ್ ಫೈನ್ ನೌ. ಈಗ ICU ಅಲ್ಲಿ ಇದ್ದು ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಬಟ್ ಈಸ್ ಗೆಟಿಂಗ್ ಬೆಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ, ಮಾತಾಡ್ತಿದ್ದಾರೆ ಅಂಡ್ ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈಸ್ ಫೈನ್ ನೌ. ಸ್ವಲ್ಪ ಇರತ್ತಲ್ಲ ಈ ಒಂದು ರಿಲೀಸ್ ಇದೆ, ಸ್ಟ್ರೆಸ್ ಇದೆ, ನಿದ್ದೆ ಇಲ್ಲ. ಸೊ ಇವೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗಿದೆ ಅವ್ರಿಗೆ. ಬಟ್ ಈಸ್ ಫೈನ್ ನೌ. ಬಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ, ಬಿಟ್ರೆ ಸೀರಿಯಸ್ ಆಗಿ ಏನೂ ಇಲ್ಲ. ಬಟ್ ಈಸ್ ಫೈನ್ ನೌ. ಥ್ಯಾಂಕ್ ಯು ಸೋ ಮಚ್. ಏನೂ ಇಲ್ಲ, ಒಂದು ಸಿನಿಮಾ ಅಂದ್ರೆ ಒಂದು ಡೈರೆಕ್ಟರ್ ಇಂದ ಹಿಡಿದು ಒಂದು ಹೀರೋ ಇಂದ ಹಿಡಿದು ಎಲ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಬಟ್ ಎವ್ರಿ ಫಿಲ್ಮ್ ಅವರು ಹೊಸ ಸಿನಿಮಾ ತರಾನೇ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ಹೊಸದಾಗಿ ನಾನು ಬಂದಿದ್ದೀನಿ, ನನ್ನ ಫ್ಯಾನ್ಸ್ ನನ್ನನ್ನು ನೋಡಿ ಖುಷಿ ಪಡ್ಬೇಕು ಅಂತ ಒಂದು ಏಮನ್ನ ಇಟ್ಕೊಂಡೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕು ಅಂತ ಏಮ್ ಇಟ್ಕೊಂಡೆ ಎಲ್ಲಾ ಸಿನಿಮಾ ಮಾಡೋದು. ಅಂಡ್ ಪ್ಲಸ್ ಈ ಒಂದು ಸಿನಿಮಾ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿರೋಂತ ಒಂದು ಸಿನಿಮಾ ಆಗಿರೋದಕ್ಕೆ ಆ ಪ್ರೊಡ್ಯೂಸರ್ ಕರೆಕ್ಟ್ ಆಗಿ ಬಂಡವಾಳ ಆಗ್ಬೇಕು ಥಿಯೇಟ್ರಿಕಲಿ ಎಲ್ಲ ಈ ಸಿನಿಮಾ. ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈ ಒಂದು ಸಿನಿಮಾಗೆ ಇನ್ವಾಲ್ವ್ ಆಗಿದ್ದಾರೆ. ಆಶೀಶ್ ವಿದ್ಯಾರ್ಥಿ, ಅತುಲ್ ಸರ್, ಅಂದ್ರೆ ಇಟ್ಸ್ ಅ ಬಿಗ್ ಮೂವಿ. ಸೊ ಅವ್ರಿಗೆ ಅವ್ರ ಲೈಫಲ್ಲಿ ಇದೊಂದು ದೊಡ್ಡ ಒಂದು ಸಿನಿಮಾ ಅಂತ. ಅಂಡ್ 25th ಸಿನಿಮಾ ಆಗಿರೋದಕ್ಕೆ ಅದು ಯಾವುದೇ ರೀತಿಯ ಫ್ಲಾಪ್ ಆಗಬಾರ್ದು, ಯಾವುದೇ ರೀತಿಯ ಜನಗಳು ತಲುಪದೇ ಇರಬಾರ್ದು ಅಂತ ಅನ್ನೋದಕ್ಕೆ ಫುಲ್ ಕಂಟಿನ್ಯೂಸ್ ಪ್ರಮೋಷನ್ ಆಗ್ತಿತ್ತು. ಐ ಥಿಂಕ್ ದಿಸ್ 15 days ಒಂಚೂರು ಜಾಸ್ತಿನೇ ಸ್ವಲ್ಪ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಅವರು ಇವತ್ತು ಮಾರ್ನಿಂಗ್ ಆಕ್ಚುಲಿ ಇಂಟರ್ವ್ಯೂಸ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಬಟ್ ಈಸ್ ಫೈನ್ ನೌ. ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ನಾಳೆ ಮೋಸ್ಟ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಸೊ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ. ಅದರ್ವೈಸ್ ಆಲ್ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.